ಬಟ್ಟೆಯ ಪರಿಚಯ. ಇಂಟ್ರೊಡಕ್ಷನ್ ಟು ಫ್ಯಾಬ್ರಿಕ್. ನಮ್ಮ ದೇಹವನ್ನು ಬಿಸಿಲು ಮತ್ತು ಚಳಿಯಿಂದ ರಕ್ಷಿಸಲು ಬಟ್ಟೆಗಳನ್ನು ಕಂಡುಹಿಡಿಯಲಾಯಿತು. ಆರಂಭದಲ್ಲಿ ಹತ್ತಿ, ಕುರಿಯ ತುಪ್ಪಟ ಮತ್ತು ರೇಷ್ಮೆ ಹುಳು ಅಥವಾ ಸೆಣಬಿನ ಸಸ್ಯಗಳಿಂದ ಮಾಡಿದ ಎಳೆಗಳಂತಹ ನೈಸರ್ಗಿಕ ವಸ್ತುಗಳಿಂದ ಬಟ್ಟೆಗಳನ್ನು ತಯಾರಿಸಲಾಗುತ್ತಿತ್ತು. ಕ್ರಮೇಣ ಮನುಷ್ಯ ಕೃತಕ ಅಂದರೆ ಸಿಂಥೆಟಿಕ್ ಎಳೆಗಳನ್ನು ಕಂಡುಹಿಡಿದ. ಅವುಗಳಿಂದ ಸಿಂಥೆಟಿಕ್ ಬಟ್ಟೆಗಳ ತಯಾರಿಕೆ ಪ್ರಾರಂಭವಾಯಿತು. ಬನ್ನಿ ವಿವಿಧ ರೀತಿಯ ಫೈಬರ್ ಮತ್ತು ಬಟ್ಟೆಗಳ ಬಗ್ಗೆ ತಿಳಿಯೋಣ. ಬಟ್ಟೆಗಳನ್ನು ತಯಾರಿಸಲು ಅತ್ಯಂತ ಮೂಲಭೂತ ಅಂಶವೆಂದರೆ ಫೈಬರ್. ಫೈಬರ್ನಿಂದ ಎಳೆಗಳನ್ನು ತಯಾರಿಸಲಾಗುತ್ತದೆ ಮತ್ತು ದಾರಗಳನ್ನು ನೇಯ್ಗೆ ಮಾಡಿ ಬಟ್ಟೆಯನ್ನು ತಯಾರಿಸಲಾಗುತ್ತದೆ. ಫೈಬರ್ ಅನ್ನು ಕನ್ನಡದಲ್ಲಿ ನೂಲು ಎಂದು ಕರೆಯುತ್ತಾರೆ. ಸಣ್ಣ ಸಣ್ಣ ನಾರುಗಳಿಂದ ತಯಾರಿಸಿದ ಫೈಬರ್ ಅನ್ನು ನಾವು ಹತ್ತಿ, ರೇಷ್ಮೆ ಮತ್ತು ಸೆಣಬಿನಿಂದ ಪಡೆಯಬಹುದು. ಬನ್ನಿ ಅದರ ಬಗ್ಗೆ ಕೆಲವು ವಿವರವಾದ ಮಾಹಿತಿಯನ್ನು ಪಡೆಯೋಣ. ಹತ್ತಿ ಇದು ನೈಸರ್ಗಿಕ ಬಟ್ಟೆ. ಇದನ್ನು ಹತ್ತಿಯ ಸಸ್ಯದಿಂದ ಪಡೆಯುತ್ತೇವೆ. ಇದು ಮೃದುವಾದ ಬಟ್ಟೆಯಾಗಿದೆ. ಇದು ಬೇಗನೆ ಸುಕ್ಕಾಗುತ್ತದೆ, ಆದ್ದರಿಂದ ಇದನ್ನು ಇಸ್ತ್ರಿ ಮಾಡಬೇಕಾಗುತ್ತದೆ. ರೇಷ್ಮೆ ಅಂದರೆ ಸಿಲ್ಕ್. ಸಿಲ್ಕ್ನ ಉತ್ಪಾದನೆ ಸಿಲ್ಕ್ ವರ್ಮ್ ಅಂದರೆ ರೇಷ್ಮೆ ಹುಳುಗಳಿಂದ ಮಾಡಲಾಗುತ್ತದೆ. ರೇಷ್ಮೆ ಬಟ್ಟೆಯು ದುಬಾರಿಯಾಗಿರುತ್ತದೆ. ಇದು ಒಂದು ಬೆಚ್ಚಗಿನ ಬಟ್ಟೆಯಾಗಿದೆ. ಉಣ್ಣೆ ಚಳಿಗಾಲದಲ್ಲಿ ಶೀತದಿಂದ ರಕ್ಷಿಸಲು ಉಣ್ಣೆಯ ಬಟ್ಟೆಯ ಅಗತ್ಯವಿದೆ. ಉಣ್ಣೆಯ ನಾರು ಕುರಿ ಮತ್ತು ಮೇಕೆಗಳ ತುಪ್ಪಟದಿಂದ ಸಿಗುತ್ತದೆ. ಹಾಗೆ ಸಿಗುವ ಕುರಿ ಮತ್ತು ಮೇಕೆಗಳ ತುಪ್ಪಟವನ್ನು ಸಂಸ್ಕರಿಸಿ ಉಣ್ಣೆಯನ್ನು ತಯಾರಿಸಲಾಗುತ್ತದೆ. ಇದು ಮೃದು, ತುಂಬ ದಪ್ಪವಾಗಿದ್ದು ಬೆಚ್ಚನೆಯ ಅನುಭವ ನೀಡುತ್ತದೆ. ಸೆಣಬು ಗೋಧಿ ಮತ್ತು ಜೋಳದ ರಕ್ಷಣೆಗಾಗಿ ಹೊಲದ ಮತ್ತು ಗದ್ದೆಗಳ ಸುತ್ತಲೂ ಸೆಣಬನ್ನು ಬೆಳೆಸಲಾಗುತ್ತದೆ. ಅದನ್ನು ಕತ್ತರಿಸಿ 1 ಅಥವಾ 1.5 ತಿಂಗಳು ನೀರಿನಲ್ಲಿ ಇಡಲಾಗುತ್ತದೆ. ನಂತರ ಅದನ್ನು ನೀರಿನಿಂದ ತೆಗೆದು ಅದರ ಸಿಪ್ಪೆಯಿಂದ ನಾರುಗಳನ್ನು ತಯಾರಿಸುತ್ತಾರೆ. ಅದರಿಂದ ಹಗ್ಗ, ಹಾಸು, ಫುಟ್ರಗ್, ಗೋಣಿ ಚೀಲ ಇತ್ಯಾದಿಗಳನ್ನು ತಯಾರಿಸುತ್ತಾರೆ. ಇದನ್ನು ಗೋಲ್ಡನ್ ಫೈಬರ್ ಎಂದೂ ಕರೆಯುತ್ತಾರೆ. ನಾರಿನಿಂದ ಬಟ್ಟೆಯನ್ನು ತಯಾರಿಸುವುದು. ನಾರುಗಳು ಹತ್ತಿ, ಸೆಣಬು, ರೇಷ್ಮೆ ಮತ್ತು ಉಣ್ಣೆಯಿಂದ ಸಿಗುತ್ತವೆ. ಇದರಲ್ಲಿ ಹತ್ತಿ ಮತ್ತು ಸೆಣಬು ಗಿಡಗಳಿಂದ ಹಾಗೂ ಕುರಿ, ಮೇಕೆ, ಯಾಕ್, ಮೊಲ ಮತ್ತು ಒಂಟೆಗಳಿಂದ ಉಣ್ಣೆಯು ಸಿಗುತ್ತದೆ. ರೇಷ್ಮೆ ಹುಳುವಿನ ಕೊಕೂನ್ನಿಂದ ರೇಷ್ಮೆಯನ್ನು ಪಡೆಯಲಾಗುತ್ತದೆ. ಸಸ್ಯಗಳು ಅಥವಾ ಪ್ರಾಣಿಗಳಿಂದ ನೈಸರ್ಗಿಕವಾಗಿ ದೊರೆಯುತ್ತದೆ. ಕೃತಕವಾಗಿ ತಯಾರಿಸುವ ನಾರುಗಳನ್ನು ಸಿಂಥೆಟಿಕ್ ಅಥವಾ ಕೃತಕ ನಾರುಗಳು ಎಂದು ಕರೆಯಲಾಗುತ್ತದೆ. ಬಟ್ಟೆಯ ವಿಧಗಳು. ಅನೇಕ ರೀತಿಯ ಫೈಬರ್ಗಳಿಂದ ವಿವಿಧ ಬಟ್ಟೆಗಳನ್ನು ತಯಾರಿಸಲಾಗುತ್ತದೆ. ಉದಾಹರಣೆಗೆ ಹತ್ತಿಯ ಗಿಡದಿಂದ ಹತ್ತಿ, ಕುರಿ ಅಥವಾ ಪ್ರಾಣಿಗಳ ತುಪ್ಪಟದಿಂದ ಉಣ್ಣೆ ಮತ್ತು ರೇಷ್ಮೆ ಹುಳುಗಳಿಂದ ರೇಷ್ಮೆ. ಪ್ರಪಂಚದಲ್ಲಿ ಹಲವಾರು ರೀತಿಯ ಬಟ್ಟೆಗಳು ಕಂಡುಬರುತ್ತವೆ. ನಾವು ಇಲ್ಲಿ ಕೆಲವು ರೀತಿಯ ಬಟ್ಟೆಗಳ ಬಗ್ಗೆ ತಿಳಿಯೋಣ. ಹತ್ತಿ ಬಟ್ಟೆಯ ವಿಧಗಳು. ಹತ್ತಿಯನ್ನು ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ. ಇದನ್ನು ತಯಾರಿಸುವಾಗ ಯಾವುದೇ ರಾಸಾಯನಿಕಗಳನ್ನು ಬಳಸುವುದಿಲ್ಲ. ಬೇಸಿಗೆಯಲ್ಲಿ ಹತ್ತಿಯಿಂದ ಮಾಡಿದ ಉಡುಪುಗಳನ್ನು ಧರಿಸುವುದರಿಂದ ತಂಪಿನ ಅನುಭವವಾಗುತ್ತದೆ. ಯಾವುದೇ ಶೈಲಿಯ ಉಡುಪುಗಳನ್ನು ತಯಾರಿಸಲು ಹತ್ತಿಯನ್ನು ಬಳಸಬಹುದು. ಅದಕ್ಕಾಗಿಯೇ ಜಗತ್ತಿನಲ್ಲಿ ಕಾಟನ್ ಉಡುಪುಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ. ಖಾದಿ ಬಟ್ಟೆಯನ್ನು ಹತ್ತಿಯಿಂದ ತಯಾರಿಸಲಾಗುತ್ತದೆ. ಆದರೆ ಇದರಲ್ಲಿ ರೇಷ್ಮೆ ಅಥವಾ ಉಣ್ಣೆಯೂ ಸೇರಿರಬಹುದು. ಇದರ ನೂಲನ್ನು ಚರಕದಿಂದ ತೆಗೆಯುತ್ತಾರೆ. ಇದು ಒಂದು ಬಹುಪಯೋಗಿ ಬಟ್ಟೆಯಾಗಿದ್ದು ಬೇಸಿಗೆಯಲ್ಲಿ ತಂಪು ಮತ್ತು ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವ ನೀಡುತ್ತದೆ. ಕೆಲವೊಮ್ಮೆ ಖಾದಿಯ ಅನುಭವವನ್ನು ನೀಡಲು ಸ್ಟಾರ್ಚ್ ಹಾಕಲಾಗುತ್ತದೆ. ಇದರಲ್ಲಿ ಪ್ರಿಂಟೆಡ್ ಮತ್ತು ಪ್ಲೈನ್ ಎರಡೂ ಲಭ್ಯವಿದೆ. ಪಾಪ್ಲಿನ್ ಬಟ್ಟೆಯು ಅದರ ವಿಶಿಷ್ಟವಾದ ರಿಬಡ್ ವಿನ್ಯಾಸ ಮತ್ತು ಬಿಗಿಯಾದ ನೇಯ್ಗೆಯಿಂದ ಗುರುತಿಸಲ್ಪಟ್ಟಿದೆ. ಇದು ಬಟ್ಟೆಗೆ ಹೊಳಪನ್ನು ನೀಡುತ್ತದೆ.
ಪಾಪ್ಲಿನ್ ಅನ್ನು 2 ವಿಭಿನ್ನ ಗಾತ್ರದ ಎಳೆಗಳನ್ನು ನೇಯ್ಗೆ ಮಾಡುವ ಮೂಲಕ ತಯಾರಿಸಲಾಗುತ್ತದೆ. ಇದರ ಹಗುರವಾದ ವಿನ್ಯಾಸವು ಬೇಸಿಗೆಯ ಉಡುಪುಗಳಾದ ಸ್ಕರ್ಟ್ಗಳು, ಬ್ಲೌಸ್ ಮತ್ತು ಶರ್ಟ್ಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಕೇಸ್ಮೆಂಟ್ ಇದು ವಿವಿಧ ರೀತಿಯ ಫೈಬರ್ಗಳಿಂದ ಮಾಡಿದ ಪಾರದರ್ಶಕ ಬಟ್ಟೆಯಾಗಿದೆ. ಇದನ್ನು ಕಿಟಕಿಯ ಪರದೆಗಳು ಮತ್ತು ಭಾರೀ ಪರದೆಗಳು ಅಥವಾ ಅಲಂಕಾರಿಕ ಬಟ್ಟೆಗಳಿಗೆ ಲೈನಿಂಗ್ ಕೊಡಲು ಬಳಸಲಾಗುತ್ತದೆ. ಇದರಲ್ಲಿ 2 ವಿಧಗಳಿವೆ: ದಪ್ಪ ಮತ್ತು ತೆಳು. ತೆಳುವಾದ ಕೇಸ್ಮೆಂಟ್ ಅನ್ನು ಧರಿಸುವ ಬಟ್ಟೆಗಳಲ್ಲೂ ಸಹ ಬಳಸಲಾಗುತ್ತದೆ. ಜೀನ್ಸ್ ಅಥವಾ ಡೆನಿಮ್ ಎಂಬುದು ಹತ್ತಿಯ ನೂಲನ್ನು ಸುತ್ತಿ ನೀಲಿ ಬಣ್ಣ ಹಚ್ಚಿ ನಂತರ ನೇಯ್ಗೆ ಮಾಡುವ ಮೂಲಕ ತಯಾರಿಸಿದ ಒಂದು ರೀತಿಯ ಬಟ್ಟೆಯಾಗಿದೆ. ಡೆನಿಮ್ ಬಟ್ಟೆಯ ಮೇಲಿನ ಭಾಗದ ನೂಲು ನೀಲಿ ಬಣ್ಣದ್ದಾಗಿದ್ದರೆ ಒಳಗಿನ ಬಟ್ಟೆಯು ಬಿಳಿಯಾಗಿರುತ್ತದೆ. ಡೆನಿಮ್ ಅನ್ನು 100% ಹತ್ತಿಯಿಂದ ತಯಾರಿಸಲಾಗುತ್ತದೆ. ಡೆನಿಮ್ ಫ್ಯಾಬ್ರಿಕ್ ಭಾರೀ ತೂಕ ಮತ್ತು ದೀರ್ಘ ಬಳಕೆ ಬರುತ್ತದೆ. ಡೆನಿಮ್ ಅನ್ನು ಜಾಕೆಟ್, ಬ್ಯಾಗ್, ಮೇಲುಡುಪುಗಳು, ಸ್ಕರ್ಟ್ಸ್, ಶಾರ್ಟ್ಸ್ ಇತ್ಯಾದಿ ಉಡುಪುಗಳನ್ನು ತಯಾರಿಸಲು ಬಳಸಬಹುದು. ಮಸ್ಲಿನ್ ಒಂದು ಸರಳವಾದ ಹತ್ತಿ ಬಟ್ಟೆಯಾಗಿದೆ. ಇದು ಹಗುರ ಮತ್ತು ಮೃದುವಾದ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಭಾರತೀಯ ಮಸ್ಲಿನ್ ಅನ್ನು ತುಂಬಾ ಮೃದುವಾದ ನೂಲಿನಿಂದ ಕೈಯಿಂದ ತಯಾರಿಸಲಾಯಿತು. ಅದು ಎಷ್ಟು ಮೃದುವಾಗಿತ್ತು ಎಂದರೆ ಮಸ್ಲಿನ್ ಸೀರೆಯು ಉಂಗುರದ ಮೂಲಕ ಹಾದು ಹೋಗುತ್ತಿತ್ತು. ಬ್ರಿಟಿಷರ ವ್ಯಾಪಾರಿ ನೀತಿಯಿಂದಾಗಿ ಈ ಉದ್ಯಮ ನಾಶವಾಯಿತು. ಎಲ್ಲವನ್ನೂ ಸ್ವಚ್ಛಗೊಳಿಸಲು ಮಸ್ಲಿನ್ ಬಟ್ಟೆ ಜನಪ್ರಿಯವಾಗಿದೆ. ಸಿಲ್ಕ್ ಬಟ್ಟೆಯ ವಿಧಗಳು: ಟಾಫ್ಟಾ ಇದನ್ನು ರೇಷ್ಮೆ ಅಥವಾ ಪಾಲಿಸ್ಟರ್ನಿಂದ ತಯಾರಿಸಲಾಗುತ್ತದೆ. ಇದು ಗರಿಗರಿಯಾದ ವಿನ್ಯಾಸ ಮತ್ತು ಮಂದ ಹೊಳಪಿಗೆ ಹೆಸರುವಾಸಿಯಾಗಿದೆ. ಟಫ್ಟಾವನ್ನು ವಿವಿಧ ಉಡುಪುಗಳನ್ನು ತಯಾರಿಸಲು ಬಳಸಬಹುದಾದರೂ ಬೇಸಿಗೆಯಲ್ಲಿ ಬಳಸಲು ಇದು ಉತ್ತಮ ಆಯ್ಕೆಯಲ್ಲ. ಇದು ಸಾಮಾನ್ಯವಾಗಿ ರೇಷ್ಮೆಗಿಂತ ದಪ್ಪವಾಗಿರುತ್ತದೆ ಮತ್ತು ಒಗೆದ ನಂತರ ಸುಕ್ಕಾಗುತ್ತದೆ. ಇದು ಅಗ್ಗವಾಗಿದೆ ಮತ್ತು ಬಾಳಿಕೆ ಬರುತ್ತದೆ. ಕ್ರೇಪ್ ಇದನ್ನು ಲೇಡಿ ಮಿಂಟನ್ ಎಂದು ಕರೆಯುತ್ತಾರೆ. ಅನೇಕ ಜನರು ಅದರ ಸೂಟ್ಗಳನ್ನು ಧರಿಸುತ್ತಾರೆ. ಸಾಮಾನ್ಯವಾಗಿ ತೆಳ್ಳಗಿದ್ದು ನಯವಾಗಿ ಅಪಾರದರ್ಶಕವಾಗಿರುತ್ತದೆ, ಆದರೆ ಕೆಲವೊಮ್ಮೆ ಭಾರವೂ ಆಗಿರಬಹುದು. ಲಿನಿನ್ ಫ್ಯಾಬ್ರಿಕ್ ಹತ್ತಿಗಿಂತ ಮೃದುವಾಗಿರುತ್ತದೆ. ಅಗಸೆ ಸಸ್ಯ ಅಂದರೆ ಅಗಸೆ ನಾರಿನ ಕಾಂಡದ ತೊಗಟೆಯಿಂದ ತಯಾರಿಸಲಾಗುತ್ತದೆ. ಬಟ್ಟೆ ಮತ್ತು ಬೆಡ್ಶೀಟ್ಗಳನ್ನು ತಯಾರಿಸಲು ಲೆನಿನ್ ಬಟ್ಟೆಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಉಣ್ಣೆ ಬಟ್ಟೆಗಳ ಪ್ರಕಾರಗಳು: ಫ್ಲಾನಲ್ ಒಂದು ಮೃದುವಾದ ನೇಯ್ದ ಬಟ್ಟೆಯಾಗಿದ್ದು ಮೂಲತಃ ಕಾರ್ಡೆಡ್ ಉಣ್ಣೆ ಅಥವಾ ಸ್ಪ್ಲಿಟ್ ಉಣ್ಣೆಯ ನೂಲಿನಿಂದ ತಯಾರಿಸಲಾಗುತ್ತಿತ್ತು. ಆದರೆ ಈಗ ಇದನ್ನು ಹೆಚ್ಚಾಗಿ ಉಣ್ಣೆ, ಹತ್ತಿ ಅಥವಾ ಸಿಂಥೆಟಿಕ್ ಫೈಬರ್ಗಳಿಂದ ತಯಾರಿಸಲಾಗುತ್ತಿದೆ. ಇದು ಬೆಚ್ಚಗಿನ ಬಟ್ಟೆಯಾಗಿದ್ದು ಸಾಮಾನ್ಯವಾಗಿ ಟಾರ್ಟನ್ ಬಟ್ಟೆ, ಹೊದಿಕೆಗಳು, ಬೆಡ್ಶೀಟ್ಗಳು ಮತ್ತು ಸ್ಲೀಪ್ವೇರ್ಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಶುದ್ಧ ಉಣ್ಣೆ ಪ್ರತಿ ವರ್ಷ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ಕುರಿಗಳ ಉಣ್ಣೆಯಿಂದ ಶುದ್ಧ ಉಣ್ಣೆ ದೊರೆಯುತ್ತದೆ. ನಮ್ಮ ಕಂಬಳಿಗಳನ್ನು ಶುದ್ಧ ಹೊಸ ಉಣ್ಣೆಯಿಂದ ನೇಯಲಾಗುತ್ತದೆ. ಇದರಲ್ಲಿ ಯಾವುದೇ ಇತರೆ ನಾರುಗಳನ್ನು ಸೇರಿಸಲಾಗಿರುವುದಿಲ್ಲ. ಇದು ಬೆಚ್ಚಗಿನ ಬಟ್ಟೆ. ಇದು ನೋಡಲು ದಪ್ಪವಾಗಿ ಕಂಡರೂ ತೂಕದಲ್ಲಿ ಹಗುರವಾಗಿರುತ್ತದೆ. ಇದನ್ನು ಚಳಿಗಾಲದಲ್ಲಿ ಉಪಯೋಗಿಸುವಂಥ ಬೆಚ್ಚಗಿನ ಬಟ್ಟೆಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ವೆಲ್ವೆಟ್ ಇದು ಬಟ್ಟೆಯಂತೆಯೇ ಇರುತ್ತದೆ, ಆದರೆ ವೆಲ್ವೆಟ್ ಸಾಮಾನ್ಯವಾಗಿ ವಿಭಿನ್ನ ಗುಣಮಟ್ಟದ್ದಾಗಿರುತ್ತದೆ. ಇದು ತುಂಬಾ ಮೃದುವಾಗಿರುತ್ತದೆ. ಇದರಿಂದ ಮಹಿಳೆಯರ ಸೂಟು, ಶಾಲು, ಮಕ್ಕಳ ಕೋಟು, ಜಾಕೆಟ್ ಇತ್ಯಾದಿಗಳನ್ನು ತಯಾರಿಸುತ್ತಾರೆ. ಇಂದು ಸಿಂಗಲ್ ಮತ್ತು ಡಬಲ್ ಎರಡೂ ವಿಧಗಳಲ್ಲಿ ಲಭ್ಯವಿದೆ. ವೆಲ್ವೆಟ್ ಮೃದುವಾದ ಐಷಾರಾಮಿ ಮತ್ತು ಹೊಳೆಯುವ ಬಟ್ಟೆಯಾಗಿದೆ. ಈಗ ನಿಮಗಾಗಿ ಒಂದು ಕೆಲಸ. ಮೇಲೆ ತಿಳಿಸಿದ ಬಟ್ಟೆಗಳ ಮಾದರಿಗಳನ್ನು ಸಂಗ್ರಹಿಸಿ ಮತ್ತು ಅವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ.